ಹೌದಪ್ಪ. ಅಂದ್ರೆ ಈ ಸಂತೋಷಕ್ಕೆ ನಾವು ಸ್ವಲ್ಪ ಜೋರಾಗಿ ಇವತ್ತೇನಾದ್ರೂ ಅದೇ ಅದೇ ತೃಪ್ತಿ ಆಗುವಷ್ಟು ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ ಭಾವನವ್ರೆ. ಅಪ್ಪ, ನೀವೇನ್ ಹೇಳಕ್ ಹೊರಟಿದ್ದೀರಾ ಅಂತ ನನಗೆ ಅರ್ಥ ಆಯ್ತು. ಅವ್ರ ತಂಟೆಗೆ ಹೋದ್ರಿ ಅನ್ಕೊಳ್ಳಿ, ಈ ತರ ವೀಲ್ ಚೇರು ನಿಮ್ಗೋಸ್ಕರ. ಬೇಡ ಕಣೋ ಮೈಸನ್, ಆ ರಿಸ್ಕ್ ನನಗೆ ಆಗ್ಬೇಕು. ಸೀನು, ದೊಡ್ಡಪ್ಪನ ಒಳಗಡೆ ಕರ್ಕೊಂಡು ಹೋಗು. ಸರಿ. ಅಪ್ಪ, ರಾಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಈಗ ತಾನೇ ಹಾಸ್ಪಿಟ್ಲಿಂದ ಬರ್ತಾ ಇದೀವಿ ರಾಜಿ. ಹೌದಾ? ಡಾಕ್ಟರ್ ಏನಂದ್ರು? 2 ದಿನದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಏನ್ ರಾಜಿ, ಸಡನ್ ಆಗಿ ಸರ್ಪ್ರೈಸ್ ಕೊಟ್ಟೆ? ಇಲ್ಲ, ಒಂದ್ಸಲ ಮನೆಗ್ ಬಾ ಅಂತ ಅಮ್ಮ ಫೋನ್ ಮಾಡಿ ಹೇಳಿದ್ರು. ಹೌದು, ಅಮ್ಮ ಎಲ್ಲಿ? ನಾನ್ ಕೂಡ ದೊಡ್ಡಮ್ಮಗೋಸ್ಕರನೇ ಕಾಯ್ತಾ ಇದ್ದೀನಿ. ಇಲ್ಲೇ ಎಲ್ಲೋ ಇರ್ಬೇಕು ಅನ್ಸುತ್ತೆ, ಒಂದ್ಸಲ ಹೋಗಿ ನೋಡಿ. ಯಾಕೆ ಹೊಡ್ದೆ ಅಂತ ತಿಳ್ಕೊಬೋದಾ? ನಿಮ್ಮಮ್ಮ ಇದ್ದಾಳೆ ಅನ್ಕೊಂಡಿದ್ದೀರಾ ಇಲ್ಲ ಸತ್ತೋದ್ಲು ಅನ್ಕೊಂಡಿದ್ದೀರಾ? ಅಮ್ಮ, ಏನ್ ಹೀಗ್ ಮಾತಾಡ್ತಿದ್ಯಾ? ದೊಡ್ಡಮ್ಮ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸ್ವಂತ ನಿರ್ಧಾರ ತಗೊಳ್ಳುವಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಲ್ವಾ ನೀವಿಬ್ರು? ಅಮ್ಮ, ಕಡೆ ಪಕ್ಷ ಯಾವ ತಪ್ಪು ಮಾಡಿದ್ವಿ ಅಂತಾದ್ರೂ ಹೇಳಮ್ಮ. ನಿಮ್ಮನ್ನ ಹೊಡೆಯೋದಷ್ಟೇ ಅಲ್ಲ, ಕೊಂದು ಹಾಕ್ಬಿಡ್ಬೇಕು. ನಮ್ಗೊಂದ್ ಚಿಕ್ಕ ಗಾಯ ಆದ್ರೂ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ. ಹಾಗಿರುವಾಗ ನೀವೇ ಹೊಡಿತಿದ್ದೀರಾ ಅಂದ್ರೆ ನಾವಿಬ್ರೇನೋ ದೊಡ್ಡ ತಪ್ಪಿ ಮಾಡಿದೀವಿ ಅನ್ಸತ್ತೆ. ನಮ್ಮಿಂದ ಆಗ್ಬಾರ್ದ ನಷ್ಟ ಏನಾದ್ರೂ ಆಗಿದ್ಯಾ? ನಿಮ್ ಹೆಸರಲ್ಲಿ ದಾಸ್ತಿನ ಯಾರನ್ನ ಕೇಳಿ ನೀವು ಬರ್ದು ಕೊಟ್ರಿ? ಬರ್ದ್ಕೊಡುವಂತ ಚಿಕ್ಕ ವಿಷಯನ ಈ ಆಸ್ತಿ ವಿಚಾರ ಅನ್ನೋದು? ಈ ಆಸ್ತಿ ನಿಮ್ದೇ ಕಣ್ರು, ಇಲ್ಲ ಅಂತ ನಾನು ಹೇಳಲಿಲ್ಲ. ಈ ಆಸ್ತಿ ಮೇಲೆ ಪೂರ್ತಿ ಹಕ್ಕು ಕೂಡ ನಿಮ್ ಮೇಲೆ ಇದೆ. ಆದ್ರೆ ಅವ್ರ ಹೆಸರಿಗೆ ಬರ್ದು ಕೊಡೋದಕ್ ಮುಂಚೆ ಒಂದೇ ಒಂದು ಸಲ ನನ್ನ ಹತ್ರ ಆಗ್ಲಿ, ಈ ಮನೆ ದೊಡ್ಡವ್ರ ಹತ್ರ ಆಗ್ಲಿ ಕೇಳ್ಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಬಹಳ ಸ್ವತಂತ್ರವಾಗಿ ಆಸ್ತಿನ ಬರ್ದು ಕೊಟ್ಬಿಟ್ರಿ. ಆಸ್ತಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವಿಬ್ರು? ಇದೇನಾ? ಇದೇನೇನ್ರು ನೀವಿಬ್ರು ನಮಗ್ ಕೊಡ್ತಾ ಇರೋ ಗೌರವ? ನೀವಿಬ್ರನ್ನು ನಂಬಿ ನಿಮ್ಮ ಹೆಸರಿಗೆ ಆಸ್ತಿನ ಬರೆದು ಕೊಟ್ಟ ತಕ್ಷಣ ನೀವಿಬ್ರು ನಮಗ್ ಕೊಟ್ಟಲ್ಲ ಬಹುಮಾನ ಬಹಳ ದೊಡ್ಡದಮ್ಮ, ಬಹಳ ದೊಡ್ಡದು. ಕ್ಷಮಿಸಿ ಬಿಡಮ್ಮ. ಕ್ಷಮಿಸಿ ದೊಡ್ಡಮ್ಮ. ಹೇಳಿ, ಯಾಕೆ ಹೀಗೆ ಮಾಡಿದ್ರಿ ನೀವಿಬ್ರು? ಹೇಳು ರಾಜಿ, ಯಾಕೆ ಹೀಗೆ ಮಾಡಿದ್ರಿ? ಯಾಕ್ರು ಹೀಗೆ ಮಾಡಿದ್ರಿ? ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅಂದಾಗ ಚಿಕ್ಕಮ್ಮ ಚಿಕ್ಕಪ್ಪ ಬರಲ್ಲ ಅಂದಲ್ವಾ, ಅದಕ್ಕೆ ನಾವು ಹೋದ್ವಿ. ನಮ್ಮ ಮನೆಗೆ ಎಷ್ಟೇ ಬನ್ನಿ ಅಂತ ಕರೆದ್ರು, ನಾವ್ ಯಾವತ್ತು ಬರಲ್ಲ ಅಂತ ಹೇಳಿದ್ರು ದೊಡ್ಡಮ್ಮ. ಅವ್ರ ಕಾಲ ಕೂಡ ಬಿದ್ವಿ. ಒಂದ್ ಕಂಡೀಷನ್ ಹಾಕಿದ್ರಮ್ಮ, ನಮ್ಗೆ ಮನೇಲಿ ಬೆಲೆ ಇಲ್ಲ, ಆ ಬೆಲೆ ಇರ್ಬೇಕು ಅಂತಂದ್ರೆ ಆಸ್ತಿನೆಲ್ಲ ನಮ್ ಹೆಸರಿಗೆ ಬರಿಬೇಕು ಅಂತಂದ್ರು. ಅಬ್ಬಾ, ಇಂಗ್ಲಿಷ್? ಹೌದಮ್ಮ, ಕುಡಿಯೋರ್ಗ್ ಮಾತ್ರ ಅಲ್ಲ, ನಂತರ ಬೇಸತ್ತಿರೋರ್ಗೂ ಕೂಡ ಇಂಗ್ಲಿಷ್ ಬರುತ್ತೆ. ಅಬ್ಬಾ, ಪಾಪ ಇಂಗ್ಲಿಷ್. ಹಲೋ ಇಂಗ್ಲಿಷ್ ಹುಡುಗಿ, ನೀನು ಮಾತಿಂದ ಕಾಲಕ್ಷೇಪ ಮಾಡ್ತಿದೀಯ. ಸೀನು, ಹೀಗೆ ಪ್ರೀತಿಯಿಂದ ಮಾತಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಒಂಚೂರು ಚೆನ್ನಾಗಿರಲ್ಲ. ಇವಾಗ ನಿನಗೆ ಮುತ್ತು ಕೊಡ್ಲೇಬೇಕು. ಸೀನು, ಅವಳು ಕಣ್ಣು ಕಾಣಿಸುತ್ತೆ ಅಂತ ನನಗ್ ಡೌಟು. ನೋಡು ಹೇಗ್ ನೋಡ್ತಿದ್ದಾಳೆ. ಕಣ್ಣಿಲ್ದೇ ಇರೋರು ಹೇಗ್ ನೋಡಿದ್ರೆ ಏನು ಉಪಯೋಗ? ಅವಳು ಕಾಣಿಸಲ್ಲ ಬಿಡು. ಬೇಡ ಸೀನು, ನನ್ ಮಾತ್ ಕೇಳು. ಅವಳು ನೋಡಿದ್ರೆ ಫೀಲ್ ಆಗ್ತಾಳಲ್ವಾ? ಕಾಣಿಸಿದ್ರೆ ತಾನೆ ಫೀಲ್ ಆಗಕ್ಕೆ. ಇವಾಗ ನೋಡು, ಅವಳು ಮುಂದೆನೆ ಮುತ್ತು ಕೊಡ್ತೀನಿ, ಅವಳೊಂಚೂರು ಫೀಲ್ ಆಗಲ್ಲ. ಯಾಕಂದ್ರೆ ಅವಳು ಕಣ್ಣೆ ಕಾಣಿಸಲ್ವಲ್ಲ.
ಬೇಡ. ನೋಡಿದ್ಯಾ ಅವಳು ಫೀಲ್ ಆದ್ಲಾ? ಇಲ್ಲ ಅಲ್ವಾ? ಅವಳು ಕಾಣಿಸಲ್ಲ ಆದ್ಯ. ನೀನೇ ತುಂಬಾ ಅನುಮಾನ ಪಡ್ತಿರೋದು. ನನಗೆಲ್ಲ ಕಾಣಿಸ್ತಾ ಇದೆ, ಸಾಕ್ ನಿಲ್ಸಿ ನಿಮ್ ರೊಮ್ಯಾನ್ಸ್ನ. ಕಣ್ಣು ಹೋಗಿದೆ ಅಂತೀಯಾ? ಇವಾಗ ನೋಡ್ಕೊಳೆ, ನಿನ್ ಕಣ್ಣು ನಿಜವಾಗ್ಲೂ ಹಿಂಗೋಗುತ್ತೆ. ಅಂದ್ರೆ ನಿಜವಾಗ್ಲೂ ಕಣ್ ಕಾಣಿಸಲ್ಲ ಅಂತ ಹೇಳ್ತೀಯಾ? ಇಲ್ಲ ಅಂತಿಲ್ವಾ? ಓ, ಹಾಗಿದ್ರೆ ಇವಾಗ ನಾನ್ ನಿನಗ್ ಮುದ್ದು ಕೊಡ್ತೀನಿ. ಕೊಡು 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 ಕೊಡು. ಸೀನು ಮಾವ, ಸೀನು ಮಾವ.